ಹಾಯ್ ಎಲ್ರಿಗೂ. ಸಾಂಪ್ರದಾಯಿಕವಾದ ಮೃದುವಾದ ಇಡ್ಲಿ ಮಾಡೋಣ. ಮೊದಲು ಅಕ್ಕಿ, ಉದ್ದಿನಬೇಳೆ, ಮೆಂತ್ಯವನ್ನು 4ರಿಂದ 6 ಗಂಟೆ ನೆನೆಸಿಡಿ. ಬೇಳೆಯನ್ನು ನುಣ್ಣಗೆ, ಅಕ್ಕಿಯನ್ನು ತರಿಯಾಗಿ ರುಬ್ಬಿ 8ರಿಂದ 10 ಗಂಟೆ ಫರ್ಮೆಂಟ್ ಆಗಲು ಬಿಡಿ. ಹೋಟೆಲ್ ಸ್ಟೈಲಲ್ಲಿ ತಟ್ಟೆ ಇಡ್ಲಿ ಮಾಡಮ್ಮ ಅಂತ ಕೇಳ್ತಾ ಇರ್ತಾರೆ ಮಕ್ಕಳು. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ಇಡ್ಲಿ ಹಿಟ್ಟಿಗೆ ಉಪ್ಪು ಸೇರಿಸಿ ಚೆನ್ನಾಗಿ ಕಲಸಿ ಇಡಬೇಕು. ತಟ್ಟೆಗಳಿಗೆಲ್ಲ ಎಣ್ಣೆ ಸವರಿ ಈಗ ಹಿಟ್ಟನ್ನು ಹಾಕಿ ಒಂದೊಂದಾಗಿ ಈಗ ಸ್ಟೀಮರ್ನಲ್ಲಿ ಇಡ್ಲಿಯನ್ನು ಇಟ್ಟು 10ರಿಂದ 12 ನಿಮಿಷ ಬೇಯಿಸ್ಕೊಳ್ಳಿ. ಇದು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಎರಡೂ ಇರೋದ್ರಿಂದ ಬೆಳಗಿನ ತಿಂಡಿಗೆ ಇದು ಉತ್ತಮವಾಗಿದೆ. ನನ್ನ ಪೇಜ್ನ ಹೊಸದಾಗಿ ನೋಡ್ತಿರುವವರು ಫಾಲೋ ಮಾಡಿ. ಈಗ ಬಿಸಿ ಬಿಸಿಯಾದ ಮೃದುವಾದ ಇಡ್ಲಿ ರೆಡಿಯಾಗಿದೆ. ತಟ್ಟೆ ಹೀಗೆ ಸರ್ವ್ ಮಾಡಿ. ಮಲ್ಲಿಗೆ ಅಂತ ಸಾಫ್ಟಾದ ಇಡ್ಲಿ ಈಗ ರೆಡಿಯಾಗಿದೆ. ಇದರ ಜೊತೆ ಬಿಸಿ ಬಿಸಿ ಇಡ್ಲಿಯನ್ನು ತಟ್ಟೆಗೆ ತೆಗೆದು ಅದರ ಮೇಲೆ ಒಂದು ಚಮಚ ತುಪ್ಪ ಹಾಕಿಬಿಟ್ಟು ಚಟ್ನಿ ಪುಡಿ ಹಾಕಿ ಸವಿಯಿರಿ. ನನ್ನ ಪೇಜ್ ಫಾಲೋ ಮಾಡೋದು ಮರಿಬೇಡಿ.